ಸಾಲ್ವ್ ದ ಗಿವನ್ ಪೇರ್ ಆಫ್ ಲಿನಿಯರ್ ಈಕ್ವೇಶನ್ಸ್ ಅಂತ ಕೊಡ್ತಾರೆ. ಈಸಿಯಾಗಿ ಕೊಡ್ತಾರೆ. ಯಾವ ತರ? ಈ ತರ ಒಂದು ಈಕ್ವೇಶನ್ ಇರುತ್ತೆ. ಇದೊಂದು ಈಕ್ವೇಶನ್ ಇದೆಯಾ? ಓಕೆ. ಇವಾಗ ಇದನ್ನ ಸಾಲ್ವ್ ಮಾಡೋದ್ರಿಂದ ಏನರ್ಥ ಗೊತ್ತಾ? ಎಕ್ಸ್ ಗೆ ಒಂದು ವ್ಯಾಲ್ಯೂ ಇದೆ, ವೈ ಗೆ ಒಂದು ವ್ಯಾಲ್ಯೂ ಇದೆ. ಅದಾದ್ಮೇಲೆ ನಂಬರ್ ಹಾಕಿದ್ರೆ ಅದು ಎರಡು ಬ್ಯಾಲೆನ್ಸ್ ಆಗ್ತದೆ, ತಕ್ಕಡಿ ಬಟ್ಟು ತರ ಎರಡು ಬ್ಯಾಲೆನ್ಸ್ ಆಗ್ತದೆ. ಇದಕ್ಕೆ ತುಂಬಾ ಸಿಂಪಲ್ ಸ್ಟೆಪ್ಸ್ ನೋಡಿ. ಫಸ್ಟ್ ಒಂದು ಲೈನ್ ಹಾಕೊಂಡು ಪ್ಲಸ್ ಇದೆ ಮೈನಸ್ ಇದೆ. ಎಕ್ಸಾಮ್ ಅಲ್ಲಿ ಈ ತರನೇ ಕೊಡ್ತಾರೆ. ಎರಡು ಸೇಮ್ ಇದ್ದಾಗ ಕೊಟ್ರೆ, ಅಕಸ್ಮಾತ್ ಕೊಟ್ಬಿಟ್ರೆ ಏನ್ ಮಾಡೋದು ಅದು ಹೇಳ್ತೀನಿ ನಾನು. ಇವಾಗ ನಿಮ್ಗೆ ಮಾಡಲ್ ಪ್ರಿಪೇಟರ್ ಎರಡು ಇದೇ ತರ ಇದೆ. ಒಂದು ಆಪೋಸಿಟ್ ಸೈನ್ ಇರುತ್ತೆ, ಒಂದು ಮೈನಸ್ ಇರುತ್ತೆ, ಒಂದು ಪ್ಲಸ್ ಇರುತ್ತೆ. ಇದನ್ನ ಕ್ಯಾನ್ಸಲ್ ಮಾಡಿ ಮುಗೀತಾ? ನೆಕ್ಸ್ಟ್ ಉಳಿದಿರೋದು ಏನ್ ಮಾಡಿ? ಉಳಿದಿರೋದನ್ನ ಆಡ್ ಮಾಡಿ. ಎಷ್ಟು? 2x + 6, 2x 1x ಕೂಡಿಸಿದ್ರೆ ಎಷ್ಟು x ಆಗುತ್ತೆ? 3x ಆಗುತ್ತೆ. 3x ಬರುತ್ತೆ. ನೆಕ್ಸ್ಟ್ 4 11 ಕೂಡಿಸ್ಬೇಕು. 11ಕ್ಕೆ 4 ಕೂಡಿಸಿ ಎಷ್ಟಾಗುತ್ತೆ? 15. ಆಯ್ತಾ? ನೆಕ್ಸ್ಟ್ ಇವಾಗ ಏನಂದ್ರೆ ಬರೀ x ಗೆ ನನಗೆ ಆನ್ಸರ್ ಬೇಕು. ಆದ್ರೆ ಇಲ್ಲಿ 3x ಇದೆ, ಅದಕ್ಕೆ x ಎಲ್ಲಿ ಹೋಗುತ್ತೆ? 3 ಎಲ್ಲಿ ಹೋಗುತ್ತೆ? ಗ್ಯಾಪ್ ಇಟ್ಕೊಳ್ಳಿ. 3 ಅಲ್ಲಿಂದ ಕೆಳಗಡೆ ಬರುತ್ತೆ. ಇದು ಎರಡು ಸಂಬಂಧ ಏನಿದೆ? 3 ಮತ್ತೆ x ಸಂಬಂಧ ಏನ್ ಗೊತ್ತಾ? ಮಲ್ಟಿಪ್ಲಿಕೇಶನ್ ಸಂಬಂಧ. ಮಲ್ಟಿಪ್ಲಿಕೇಶನ್ ಇದೆ ಯಾವತ್ತು ಮ್ಯಾಥ್ಸ್ ಅಲ್ಲಿ. ಅದೇನಾಗುತ್ತೆ? ನೆಕ್ಸ್ಟ್ ಸ್ಟೆಪ್ ಹೋದಾಗ ಅದು ಡಿವಿಷನ್ ಆಗುತ್ತೆ. ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅಡಿಷನ್ ಇದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ, ಸಬ್ಟ್ರಾಕ್ಷನ್ ಅಂದ್ರೆ ಇದು ಅಡಿಷನ್ ಆಗುತ್ತೆ. ಬಟ್ ಇಲ್ಲಿ ಏನ್ ಸಂಬಂಧ? ಮಲ್ಟಿಪ್ಲಿಕೇಶನ್. ಇವಾಗ ನೋಡಿ, 15ನ 3 ಜನ ಕೊಡ್ಬೇಕು. 15 ರೂಪಾಯಿ ಇದೆ ನಿಮ್ಮ ಹತ್ರ, 3 ಜನ ಕೊಡ್ಬೇಕು. ಎಷ್ಟು ಕೊಡ್ತೀರಾ ಒಬ್ಬೊಬ್ಬರಿಗೆ? 5 ರೂಪಾಯಿ. ಅಥವಾ ಟೇಬಲ್ಸ್ ಸಿಂಪಲ್ ಟೇಬಲ್ಸ್ ಗೊತ್ತಿರಲ್ವಾ? ಒಂದ್ಸತಿ ಟೇಬಲ್ಸ್ ನೋಡ್ಕೊಂಡ್ಬಿಡ್ಲಿ ಅಂತ. ಏನಾಗುತ್ತೆ? ಟೇಬಲ್ಸ್ ಬುಕ್ ತೆಗೆದು ಒಂದ್ಸತಿ ಟೇಬಲ್ಸ್ ನೋಡಿ, ಅಥವಾ ಇಂಟರ್ನೆಟ್ ಅಲ್ಲಿ ಟೇಬಲ್ಸ್ ಒಂದ್ಸತಿ ಎಲ್ಲ ನೋಡ್ಕೊಳ್ಳಿ. ಸೊ ಹೆಂಗೆ? 3 1s 3 ಎಷ್ಟು? 3 5s ಕರೆಕ್ಟಾ? 15 ರೂಪಾಯಿ 3 ಜನ ಕೊಟ್ಟು ಒಬ್ಬೊಬ್ಬರಿಗೆ 5 ರೂಪಾಯಿ ಕೊಡ್ತೀವಿ. ಆಯ್ತು. ಸೊ ಎಕ್ಸ್ ಗೆ ಆನ್ಸರು 5 ಬಂತು. ವೈಗೂ ಬೇಕು ಆನ್ಸರ್. ಹೆಂಗ್ ಸಿಗುತ್ತೆ? ಇದು ಎರಡರಲ್ಲಿ ಯಾವ್ದು ತುಂಬಾ ಸುಲಭ ನೋಡಿ. ಯಾವ್ದು ಸುಲಭ? ಇದು ಸುಲಭನಾ? x + y ತಗೊಂಡೆ, ಹಾಕಿದೆ. ಇವಾಗ ಎಕ್ಸ್ ಗೆ ಎಷ್ಟು ಆನ್ಸರ್ ಸಿಕ್ಕಿದೆ? ಎಕ್ಸ್ 5 ಬಂದಿದೆ ಆನ್ಸರ್. 5 ಬರಿತೀನಿ. ವೈಗೆ ಏನು ಗೊತ್ತಿಲ್ಲ. ಆಯ್ತಾ? ಇವಾಗ ವೈ ಬೇಕಂದ್ರೆ ಬರೀ ವೈ ಬೇಕು ನನ್ಗೆ. ಅಲ್ಲ 5 ಇದೆ, 5 ಏನ್ ಮಾಡ್ಬೇಕು? 5ನ ಆ ಕಡೆ ಕಳಿಸ್ಬೇಕು. ಹೆಂಗ್ ಆ ಕಡೆ ಕಳಿಸ್ತೀರಾ? ಇಲ್ಲೇನ್ ಸಂಬಂಧ ಇತ್ತು? ಮಲ್ಟಿಪ್ಲಿಕೇಶನ್ ಸಂಬಂಧ. ಮಲ್ಟಿಪ್ಲಿಕೇಶನ್ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಇಲ್ಲೇನ್ ಸಂಬಂಧ ಇದೆ? ಅಡಿಷನ್ ಇದೆ. ಅಡಿಷನ್ ಇದ್ರೆ ಏನಾಗುತ್ತೆ? ಸಬ್ಟ್ರಾಕ್ಷನ್ ಆಗುತ್ತೆ. ಇಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ದಾಟಿದ್ರೆ ಏನಾಗುತ್ತೆ? ಸಬ್ಟ್ರಾಕ್ಟ್ ಆಗುತ್ತೆ. ಆಯ್ತಾ? ಸೊ ಇಲ್ಲಿ y ಇದೆ 11 - 5. ಸೊ ಆನ್ಸರ್ ಎಷ್ಟು? 11 - 5 6. ಸೊ y ಬಂದು 6, x ಬಂದು 5. ಮುಗೀತು ಪ್ರಾಬ್ಲಮ್. ಅಷ್ಟೇ, 2 ಮಾರ್ಕ್ಸ್ ಬಂತು. ನೀವು ಬಂದಿರೋದು ಕರೆಕ್ಟ್ ಆಗಿದೆಯಲ್ಲ? ಹೆಂಗ್ ಗೊತ್ತಾಗುತ್ತೆ ನೋಡಿ. 2 ಕೂಡಿಸಿದ್ರೆ x + y ಕೂಡಿಸಿ ಎಷ್ಟು? 6 + 5 ಎಷ್ಟು? 11. ನೋಡಿ ಎಷ್ಟು? ನೋಡಿ ಚೆಕ್ ಆಯ್ತಾ? ಅಥವಾ ಇನ್ನೊಂದು ನೋಡಿ, ಇಲ್ಲಿ 2x ಎಷ್ಟು? 5, y ಎಷ್ಟು? 6. ಇದೆರಡು ಏನ್ ಸಂಬಂಧ? ಮಲ್ಟಿಪ್ಲಿಕೇಶನ್. 2 5s 10. 10 - 6 ಎಷ್ಟು? 4. ಇಲ್ಲೇನಿದೆ? 4. ಚೆಕ್. ಏನ್ ಆನ್ಸರ್? ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡೋ ಆನ್ಸರ್ ಎಕ್ಸ್ಗೂ ಮತ್ತೆ ವೈ ಎಕ್ಸಾಮ್ ಅಲ್ಲಿ ಕೊಡೋ ಕ್ವಶನ್ಗೆ ಒಂದು ಕರೆಕ್ಟ್ ಆನ್ಸರ್ ಬರುತ್ತೆ. ಏನೋ ಡಿವೈಡೇ ಆಗಲ್ ತರ ಬರಲ್ಲ. ಡಿವೈಡ್ ಆಗೇ ಆಗುತ್ತೆ. ಈ ತರ ಆ ತರದೇ ಬರೋದು ಎಕ್ಸಾಮ್ ಅಲ್ಲಿ. ಅರ್ಥ ಆಯ್ತಾ? ಇದೇ ತರದೇ ನಿಮ್ಗೆ ಎಕ್ಸಾಮ್ ಅಲ್ಲಿ ಅಕಸ್ಮಾತ್ ಸರ್ ಸೇಮ್ ಸೈನ್ ಬಂದ್ಬಿಟ್ರೆ, ಇಲ್ಲಿ ನಿಮ್ ಅದೃಷ್ಟ ಇತ್ತು, ಈ ತರ ಆಪೋಸಿಟ್ ಸೈನ್ ಇತ್ತು, ಏನ್ ಮಾಡಿದೆ? ಕ್ಯಾನ್ಸಲ್ ಹೊಡೆದ್ಬಿಟ್ಟು ಇನ್ ಮಿಕ್ಕಿನ ಆಡ್ ಮಾಡ್ಬಿಟ್ಟು ಕಂಡಿಡಿದ್ಬಿಟ್ಟೆ. ಇವಾಗ ಇನ್ನೊಂದು ಸ್ವಲ್ಪ ಚೇಂಜ್ ಇದ್ರೆ ಏನ್ ಚೇಂಜ್ ಇರುತ್ತೆ ಹೇಳ್ತೀನಿ. ಇದು ನಿಮ್ಗೆ ಗೊತ್ತಿರಲೇಬೇಕು. ಯಾಕೆ ಗೊತ್ತಿರಬೇಕು ಅಂದ್ರೆ, ಇದು ನೀವು ಕಲ್ತ್ಬಿಟ್ರೆ ಗ್ರಾಫ್ ಕೂಡ 4 ಮಾರ್ಕ್ಸ್ ಬಂದ್ಬಿಡುತ್ತೆ. ಈಸಿಲಿ ಬಂದ್ಬಿಡುತ್ತೆ 4 ಮಾರ್ಕ್ಸ್. ಅದಕ್ಕೆ ಇದನ್ನ ನೀವು ಕಲೀರಿ ಅಂತ ಹೇಳ್ತಿದ್ದೀನಿ ನಾನು. ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ. ಇನ್ನೊಂದು ಪ್ರಾಬ್ಲಮ್, ಎರಡು ಏನೋ ಸ್ವಲ್ಪ ಟ್ವಿಸ್ಟ್ ಇದ್ರೆ ಏನಿರುತ್ತೆ ನೋಡೋಣ. ಇಲ್ಲಿ ನೋಡೋಣ. ಈ ತರದ್ದು ಏನ್ ಸಮಸ್ಯೆ ಇಲ್ಲಿ? ಹಳೆ ಪ್ರಾಬ್ಲಮ್ ಅಲ್ಲಿ ಒಂದು ಮೈನಸ್ ಇತ್ತು, ಅದ್ರಲ್ಲಿ 2 ಪ್ಲಸ್ ಇದೆ. ಆಯ್ತಾ? ಸೊ ಈ ತರ ಒಂದು ಕೊಟ್ಟಿದ್ದಾರೆ. ಸೊ ಫಸ್ಟ್ ಕೆಲಸ ಏನ್ ಮಾಡ್ಬೇಕು ನಾವು ಅಂದ್ರೆ, ಇದ್ರಲ್ಲಿ ಯಾವ್ದು ದೊಡ್ಡದು ಅನ್ಸುತ್ತೆ ನಿಮ್ಗೆ? ಇತ್ತಾನೆ ದೊಡ್ಡದು ಅನ್ಸೋದು. ಇಲ್ಲಿ ಎಕ್ಸ್ ಮುಂದೆ ಏನಿಲ್ಲ, ಎಕ್ಸ್ ಮುಂದೆ 2 ಇದೆ. ಅದನ್ನ ಮಾತ್ರ ಬರ್ಕೊಳ್ತೀನಿ ನೋಡಿ. ಫಸ್ಟ್ 2x ಆಯ್ತಾ? 2x + y = 7, x + y = 5 ಬರ್ಕೊಂಡ. ಇವಾಗ ಏನ್ ಮಾಡ್ಬೇಕು? ಇವಾಗ ಇಲ್ಲೇನ್ ಸಮಸ್ಯೆ ಅಂದ್ರೆ y ನ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಅಲ್ಲಿ y ಕ್ಯಾನ್ಸಲ್ ಮಾಡ್ಬಿಟ್ಟೆ. ಯಾಕೆ? ಅಲ್ಲಿ ಸೇಮ್ ಇತ್ತು, ಅಂದ್ರೆ ಆಪೋಸಿಟ್ ಸೈಡ್ ಇತ್ತು. ಒಂದು ಪ್ಲಸ್ ಒಂದು ಮೈನಸ್ ಇತ್ತು. ಇಲ್ಲಿ 2 ಪ್ಲಸ್ ಇದೆ. ಅದಕ್ಕೆ ಈ ತರ ಕೊಟ್ಟಾಗ ಒಂದು ಹುಷಾರಾಗಿರ್ಬೇಕು. ಏನು ಹುಷಾರಾಗಿರ್ಬೇಕು? ಎಲ್ಲಾನ ಮೈನಸ್ ಮಾಡ್ಬೇಕು. ಇದನ್ನು ಮೈನಸ್ ಮಾಡ್ತೀನಿ, ಒಂದನ್ನ ಮಾತ್ರ ಮಾಡಕ್ಕಾಗಲ್ಲ ಮ್ಯಾಥ್ಸ್ ಅಲ್ಲಿ. ಎಲ್ಲವನ್ನು ಮೈನಸ್ ಮಾಡ್ಬೇಕು. ಹೆಂಗ್ ಮಾಡ್ತೀನಿ? ಇಲ್ಲೂ ಮೈನಸ್, ಇಲ್ಲೂ ಮೈನಸ್. ಅಂದ್ರೆ ಇಲ್ಲಿ ಮೊದಲು ಇದಕ್ಕೆ ಪ್ಲಸ್ ಸೈನ್ ಇತ್ತು, ನಾನು ಹೊಸದಾಗಿ ಆಪೋಸಿಟ್ ಸೈನ್ ಮೈನಸ್ ಆಗ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಆಗ್ತಾ ಇದೆ. ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಆಗ್ತಾ ಇದೆ. ಇವಾಗ ಇದು ಕ್ಯಾನ್ಸಲ್ ಹೊಡಿಬಹುದು, ಯಾಕಂದ್ರೆ ಸೇಮ್ ಆಪೋಸಿಟ್ ಸೈನ್. ನೆಕ್ಸ್ಟ್ 2x - 1x. 2x ಅಲ್ಲಿ 1x ತೆಗೆದ್ರೆ ಎಷ್ಟಾಗುತ್ತೆ? ಒಂದೇ 1x ಉಳಿಯುತ್ತೆ. ನೆಕ್ಸ್ಟ್ 7 - 5. ಹೊಸ ಸೈನ್ ಹಳೆ ಹೋಗ್ಬಿಡ್ತು, ಪ್ಲಸ್ ಇದ್ದು ಹೋಯ್ತು, ಇವಾಗ ಮೈನಸ್ ಆಯ್ತು ಎಲ್ಲಾನು. 7 - 5 ಎಷ್ಟು? 2.
ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಬಂತಾ. ನೆಕ್ಸ್ಟ್ ಏನ್ ಮಾಡಕ್ ಹೇಳಿದೆ ನಾನು, ಇದೆರಡರಲ್ಲಿ ಈಸಿ ಯಾವುದು, ಈಸಿ ಇದ್ದೆ ತಾನೆ ಎಕ್ಸ್ ಪ್ಲಸ್ ವೈ. ಇದು ಹಳೆ ಒರಿಜಿನಲ್ ತಗೊಬೇಕು, ಮತ್ತೆ ಇದು ಮೈನಸ್ ತಗೊಂಬಿಡಿ. ಒರಿಜಿನಲ್ ಏನು, ಒರಿಜಿನಲ್ ಸಿಂಪಲ್ ಯಾವ್ದು, ಸಿಂಪಲ್. ಸೊ ಎಕ್ಸ್ ಪ್ಲಸ್ ವೈ ಇದೆ ಸಿಂಪಲ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ತಗೊಂಡೆ. ಎಕ್ಸ್ ನ ವ್ಯಾಲ್ಯೂ ಎಷ್ಟು ಇವಾಗ, ಎಕ್ಸ್ 2 ಅಲ್ವಾ, 2 ಹಾಕ್ತೀನಿ ಆ ಜಾಗದಲ್ಲಿ. ಸೊ ಈಗ ವೈ ಬೇಕು ಅಂದ್ರೆ 2 ಅಲ್ಲಿ 2 ಸಂಬಂಧ ಏನು, ಪ್ಲಸ್ ಸಂಬಂಧ. ಆ ಕಡೆ ಹೋದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. 5 ಇಲ್ಲೇ ಇದೆ, ಇದು ಆ ಕಡೆ ಹೋದ್ರೆ -2 ಆಗುತ್ತೆ. y is equal to 5 minus 2 ಎಷ್ಟು, y is equal to 3, x equal to 2. ಕರೆಕ್ಟಾ? ಏನ್ ಚೆಕ್ ಮಾಡೋಣ, ಏನ್ ಚೆಕ್ ಮಾಡೋದು, ಇವಾಗ x plus 5 ಮಾಡಿದ್ರೆ ಎಷ್ಟು ಬರಬೇಕು, 5 ಬರ್ಬೇಕು ನೋಡಿ. 2 plus 3 ಮಾಡಿದ್ರೆ 5 ಬರ್ತದೆ. 2x ಏನು, ಇದು ಕಂಪಲ್ಸರಿ ಅಲ್ಲ, ನಿಮಗೆ ಒಂದನ್ನು ಮಾಡಿದ್ರೆ ಸಾಕು, ತಗೊಬಿಡುತ್ತೆ. ಏನಂದ್ರೆ ಮಾಡಿದ್ರೆ ಕರೆಕ್ಟ್ ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಗೊತ್ತಾಯ್ತಾ, ಎರಡು ಕೂಡಿಸಿದ್ರೆ 5 ಬರುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್. ಗೊತ್ತಾಯ್ತಾ? ಆ ಪ್ರಾಬ್ಲಮ್ ಹೆಂಗೆ, ಈ ಪ್ರಾಬ್ಲಮ್ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಆ ಪ್ರಾಬ್ಲಮ್ ಅಲ್ಲಿ ಏನಂದ್ರೆ ಒಂದು ಮೈನಸ್ಸು ಒಂದು ಪ್ಲಸ್ ಇತ್ತು, ಅದಕ್ಕೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ ಎಲ್ಲ ಕೂಡಿಸ್ಬಿಟ್ಟೆ. ಇಲ್ಲಿ ಎರಡು ಪ್ಲಸ್ ಇದ್ದಾಗ ಎಲ್ಲವನ್ನೂ ಸೈನ್ ಚೇಂಜ್ ಮಾಡಿ ಇದನ್ನ ಕ್ಯಾನ್ಸಲ್ ಮಾಡಿ ಹೊಸ ಸೈನ್ ಬಂದಿದೆ, 2x - x 1x 7 - 5. ಈ ತರ ನೋಡ್ಕೊಂಡು ಎಕ್ಸಾಮ್ ಅಲ್ಲಿ ಮಾಡಿ. ಇದು ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟು, ಇದು ಗ್ರಾಫ್ ಅಲ್ಲಿ ಕೂಡ ಬೇಕಾಗುತ್ತೆ ನಮಗೆ. ಇಲ್ಲಿ ಕಲ್ತ್ಬಿಟ್ರೆ ಇದು 4 ಮಾರ್ಕ್ಸ್ ಅಲ್ಲೂ ಕೂಡ ಬಂದಂಗೆ ಲೆಕ್ಕ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಇವಾಗ.